ರೈಡ್ ಮಾಡೋದಕ್ಕಂತೂ ನನ್ನ ಮಗಂದು ಒಳ್ಳೆ ವೆದರ್ ಇದು. ನಮಸ್ಕಾರ ಕರ್ನಾಟಕ. ಓ ಓ ಓ ಓ ಓ ಓ. ನಮಸ್ಕಾರ ಕರ್ನಾಟಕ. ಮತ್ತೊಂದು ಹೊಸ ವ್ಲಾಗ್ಗೆ ಎಲ್ಲರಿಗೂ ಸ್ವಾಗತ. ವ್ಲಾಗ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನಿಮಗೆಲ್ಲ ಒಂದು ವಿಡಿಯೋ ಪ್ಲೇ ಮಾಡ್ತೀನಿ ನೋಡಿ. ಈ ವಿಡಿಯೋ ನೋಡಿದ್ಮೇಲೆ ನಿಮ್ಗೆ ಏನು ಅನಿಸ್ತಾ ಇಲ್ಲೋ ಗೊತ್ತಿಲ್ಲ, ನಾನಂತೂ ಒಂದು ಫಿಕ್ಸ್ ಆಗಿದ್ದೀನಿ. ನಾವಿನ್ಮೇಲೆ ಎಲ್ಲೇ ರೈಡ್ ಹೋದ್ರೂ ನಾವು ಬೆಳಗ್ಗೆ ಎದ್ದಿದ ತಕ್ಷಣ ಫಸ್ಟು ಮೆಕ್ಯಾನಿಕ್ ಹತ್ರ ಹೋಗ್ಬೇಕು, ಟೈರ್ ಬಿಚ್ಚಿಸ್ಬೇಕು. ಸುಮ್ಮನೆ ಟೈರ್ ಬಿಚ್ಚಿ ಒಂದ್ಸಲಿ ಟೈರ್ ಬಿಚ್ಚಿಬಿಟ್ಟು ಹಾಕ್ಬೇಕು ಅಷ್ಟೇ, ಬೇರೆ ಏನು ಬೇಡ, ಇನ್ನೆಲ್ಲ ಕರೆಕ್ಟಾಗಿರುತ್ತೆ. ಯಾಕೆ ಇಷ್ಟು ಫ್ರಸ್ಟ್ರೇಷನ್ ಅಲ್ಲಿ ಹೇಳ್ತಾ ಇದ್ದೀನಿ ಅಂದರೆ, ಬೆಳಗ್ಗೆ ಏರ್ ಇಲ್ಲ ಅಂತ ಏರ್ ಚೆಕ್ ಮಾಡಕ್ ಹೋದ್ರೆ ಏರ್ ಹೊಡೆದ್ರು ಏರ್ ನಿಲ್ತಾ ಇರಲಿಲ್ಲ. ವಾಲ್ಪಿನ್ ಚೆಕ್ ಮಾಡಿದ್ರೆ ಕರೆಕ್ಟಾಗೇ ಇತ್ತು. ಪಂಚರ್ ಏನೋ ಅಂತ 1 ಅವರ್ ವೆಯ್ಟ್ ಮಾಡಿ ಮೆಕ್ಯಾನಿಕನ್ ಕರೆಸಿ ಓಪನ್ ಮಾಡಿಸಿ ಚೆಕ್ ಮಾಡಿಸಿದ್ರೆ ಏನು ಪ್ರಾಬ್ಲಮ್ ಇರಲಿಲ್ಲ. ಸುಮ್ಮನೆ 1 ಅವರ್ ವೇಸ್ಟ್ ಆಯಿತು. ಮತ್ತು ಸುಮ್ಮನೆ ಬಿಚ್ಚಿ ಸುಮ್ಮನೆ ಹಾಕ್ಸಿದ್ರೆ ಅದಕ್ಕೊಂದು ₹100 ವೇಸ್ಟ್. ನಾವೆಲ್ಲೇ ಟ್ರಿಪ್ ಹೋದ್ರೂ ನನ್ನ ಮಗನ ಇದೊಂದು ಸಂಪ್ರದಾಯ ಆಗ್ಬಿಟ್ಟಿದೆ, ಒಂದ್ಸಲ ಟೈರ್ ಬಿಚ್ಚಿಬಿಟ್ಟು ಹಾಕ್ಬೇಕು ಅಷ್ಟೇ ನಾವು. ಇಲ್ಲಿ ಪಂಚರ್ ಟೈರ್ ಬಗ್ಗೆ ಮಾತಾಡ್ತಾ ಇದ್ದೀನಿ, ಇಲ್ಲಿ ನೋಡಿ ಪಾಪ ಯಾರ್ದೋ ಬ್ರೇಕ್ ಡೌನ್ ಆಗಿದೆ. ಹೆಲ್ಪ್ ಮಾಡ್ತಾ ಇದ್ದಾರೆ, ಟಾಟಾ ಎಸಿ ಅವ್ರು ನಿಲ್ಸಿದ್ರಲ್ವ, ಅವ್ರು ಹೆಲ್ಪ್ ಮಾಡ್ತಾ ಇದ್ದಾರೆ ಇಬ್ರು. ಅದಕ್ಕೆ ನಾವು ನಿಲ್ಸಕ್ ಹೋಗಿಲ್ಲ, ನಾವು ಹೆಲ್ಪ್ ಮಾಡ್ತಾ ಇದ್ವಿ. ಅದಕ್ಕೆ ಇವಾಗ ನಾವು ತುಮಕೂರು ರೈಸ್ ರೋಡ್ ಮೇಲೆ ಹೋಗ್ತಾ ಇದ್ದೀವಿ. ಇನ್ನು ಬ್ರೇಕ್ಫಾಸ್ಟ್ಗೆ ಎಲ್ಲಿ ನಿಲ್ಸೋದು ಅಂತ ಯೋಚನೆ ಮಾಡ್ತಾ ಇದ್ದೀವಿ. ಫೈನಲಿ ನೈಸ್ ರೋಡ್ ಎಕ್ಸಿಟ್ ಬಂದಿದ್ದೇವೆ. ಈಗ ಇನ್ನೊಬ್ಬ ಸ್ವಲ್ಪ ದೂರ ಇದ್ದಾನೆ, ಇನ್ನೊಂದು ಹೇಳಿಲ್ಲ ಅಲ್ವಾ, ನಾವು ಟೋಟಲ್ ಬೆಂಗಳೂರಿಂದ 3 ಬೈಕಲ್ಲಿ ಹೋಗ್ತಾ ಇರೋದು. ಅಲ್ಲಿ ಆಲ್ರೆಡಿ ನಮ್ಮ ಫ್ರೆಂಡ್ ಒಬ್ಬ ಇದ್ದಾನೆ, ಟ್ರಯಾಂಪ್ ಲಾಸ್ಟ್ ವೀಡಿಯೋಲೆಲ್ಲ ನೋಡಿರ್ತೀರಲ್ವಾ, ಅವರು ಅಲ್ಲೇ ಇದ್ದಾರೆ. ಇಲ್ಲಿಂದ 3 ಬೈಕ್ಸ್ ಹೋಗ್ತಾ ಇರೋದು, 2 ಹಿಮಾಲಯ, ನನ್ನದೊಂದು BMW. ಅಯ್ಯೋ, ಇವಾಗ ಅವ್ನು ಬರೋವರೆಗೂ ಇಲ್ಲಿ ವೈಟ್ ಮಾಡ್ಬೇಕು ಸ್ವಲ್ಪ ಹೊತ್ತು. ನಾವು ಬಿಟ್ಟು 10 ನಿಮಿಷ ಆದ್ರೂ ಅವನು ಅಲ್ಲೇ ನಿಂತಿದ್ನಂತೆ. ಏನಲ್ಲಿ ನಮ್ಮ ಪ್ಯಾಕಿಂಗ್ ಈ ಥರ ಇದೆ ನೋಡಿ. ಇಂಪಾರ್ಟೆಂಟ್ ಬಟ್ಟೆಗಳೆಲ್ಲ ಇದರಲ್ಲಿದೆ, ರೈನ್ ಜಾಕೆಟು, ರೈನ್ ಪ್ಯಾಂಟ್ ಎಲ್ಲ ಇದರಲ್ಲಿದೆ. ಇನ್ನು ಪವರ್ ಬ್ಯಾಂಕ್ ಅದೆಲ್ಲ ಇದರಲ್ಲಿ ಇಟ್ಕೊಂಡಿದ್ದೀನಿ. ಅವನು ಬಂದ. ಬೆಳಗ್ಗೆ ತುಮಕೂರು ರೋಡ್ ಏನು ಟ್ರಾಫಿಕ್ ಇದೆ ಅಂದರೆ, ಆಲ್ಮೋಸ್ಟ್ ನನ್ನ ಕಣ್ಣಿಗೆ ಒಂದು 2 ಕಿಲೋಮೀಟ್ರ್ವರೆಗೂ ಟ್ರಾಫಿಕ್ ಕಾಣಿಸ್ತಾ ಇದೆ. ಅಷ್ಟು ಟ್ರಾಫಿಕ್ಕು ಯಪ್ಪ. ಬೆಳಗ್ಗೆನೆ ಹೆಂಗೆ ಆಗೋದ್ರೆ ನಮ್ಮ ಪರಿಸ್ಥಿತಿ ಹೆಂಗೆ. ಯಾರು ಗುಡ್ ಹೋಗೋನ್ ಸೈಡು ಕೊಡ್ತಾ ಇಲ್ಲಲ್ಲಪ್ಪ. ನಡಿರಕ್ಕ, ಹೆಣ್ಮಗು ಎಷ್ಟು ದೂರ ಇದೆ ಟ್ರಾಫಿಕ್ ಯಪ್ಪ. ಆಲ್ಮೋಸ್ಟ್ 1 ಕಿಲೋಮೀಟ್ರ್ವರೆಗೂ ಇದೆ ಟ್ರಾಫಿಕ್ ಪಕ್ಕ. 2 ಇಲ್ಲ 1 ಇದೆ. ಹೈವೇ ಅಲ್ಲಿ ಆಪೋಸಿಟ್ ಆಗಿ ನೋಡಿ ಹೆಂಗ್ ಬರ್ತಾ ಇದ್ದಾರೆ. ಯಾವಾಗ ಬುದ್ಧಿ ಕಲಿತೀರೋ ನೀವೆಲ್ಲ, ಎಲ್ಲಿಂದ ಬರ್ತೀರೋ ನೀವೆಲ್ಲ. ಶಾರ್ಟ್ ಕಟ್ ಅಂತ ಹುಡುಕೊಂಡು ನನ್ನ ಮಕ್ಕಳು ಶಾರ್ಟ್ ಆಗಿ ಹೋಗ್ಬಿಡ್ತಾರೆ. ಫುಲ್ಲು ಮಳೆ ಬರೋ ಥರ ಇದೆ, ಬಟ್ ಮಳೆ ಬರಲ್ಲ, ಮೋಡ ಮುಚ್ಕೊಂಡಿದೆ, ತಣ್ಣಗಿದೆ. ರೈಡ್ ಮಾಡೋದಕ್ಕಂತೂ ನನ್ನ ಮಗಂದು ಒಳ್ಳೆ ವೆದರ್ ಇದು. ಅಂದರೆ ಬೈಕ್ ರೈಡ್ ಮಾಡೋದಕ್ಕೆ ಒಳ್ಳೆ ವೆದರ್. ಯಾರೋ ಹುಡುಗ ಗ್ಲಾಸಲ್ಲಿ ನೋಡ್ಬಿಟ್ಟು ವಾವ್ ಅಂತ ಇದ್ದಾನೆ. ನಾವು ಹುಡುಗರಲ್ಲಿದ್ದಾಗ ಹಂಗೆ ಮಾಡ್ತಾ ಇದ್ವಿ ಬಿಡಿ. ಯಾವ್ದಾದ್ರು ಒಂದು ದೊಡ್ಡ ಗಾಡಿ ಕಾಣಿಸಿದ್ರೆ ಕಣ್ಣು ಬಾಯಿ ಬಿಟ್ಕೊಂಡು ನೋಡ್ತಾ ಇದ್ರಿ. ಮಿರರ್ ಮೇಲೆ ಏಲಿಯನ್ಗಳು ನೋಡಕ್ಕೆ ಇಟ್ಕೊಂಡವನು ಶಬಾಷ್, ಇನ್ಮೇಲೆ ತಿರ್ಗಿಸ್ಬಿಟ್ಟು ಅವನು. ಫೈನಲಿ ನಮ್ಮ ಬ್ರೇಕ್ಫಾಸ್ಟ್ ಡೆಸ್ಟಿನೇಷನ್ಗೆ ರೀಚ್ ಆಗಿದ್ದೀವಿ. ಎಲ್ಲಿ ಅಂದರೆ ಸ್ವಾತಿ ಡೆಲಿಕಸಿ ವೆಜ್. ಚೆನ್ನಾಗೇ ಇದ್ದಾರೆ ತುಂಬ. ಮೋಸ್ಟ್ಲಿ ಫುಡ್ಡು ಚೆನ್ನಾಗಿರುತ್ತೆ ಅಂದ್ಕೊಳ್ತೀನಿ. ಮಸಾಲ ದೋಸೆ, ಬಟರ್ ಫ್ರೂಟ್, ಇಡ್ಲಿ ವಡೆ ಹೇಳಿಲ್ಲ ನೀನು, ಎಲ್ಲರಲ್ಲೂ ಕಾಪಿ ಮಾಡೋ ನೀನು. ಇಡ್ಲಿ ವಡೆ, ಬಟರ್ ಫ್ರೂಟು ಕಾಪಿ. ನಾನು ನಮ್ಮ ಗಾಡಿಯಲ್ಲಿ ಪಾರ್ಕ್ ಮಾಡಿದ್ದೀವಿ, ಇಲ್ಲಿ ಬ್ರೇಕ್ಫಾಸ್ಟ್ ಮಾಡಿಬಿಟ್ಟು ಇನ್ನು ಹೋಗ್ತಾ ಇರೋದಷ್ಟೇ. ಭರತ್ 2 ದೋಸೆ, 1 ಇಡ್ಲಿ ವಡೆ, 3 ಜ್ಯೂಸ್ ಎಷ್ಟಾಯ್ತು ಭರತ್? ಲೆಕ್ಕ ನೋಡಿಲ್ಲಲ್ಲ. ₹800. ಎಷ್ಟು ಹೇಳು? ₹800. ₹200 ಮುಗಿಸ್ಬಿಡ್ತಾ ಇದ್ರಲ್ಲ ನಮ್ಮೂರಲ್ಲಿ. ಏನು ಮಾಡೋದಪ್ಪ ನಿಮ್ಮ ಸವಾಸ. ಲೈಟಾಗಿ ಹನಿ ಬಿತ್ತು ನೋಡಿ, ಇಲ್ಲಿ ಗಾಡಿ ಮೇಲೆ ಕಾಣಿಸುತ್ತೆ.
ಅದಕ್ಕಿಬ್ರು ನಿಲ್ಸಿದಾರೆ ರೈನ್ ಜಾಕೆಟ್ ಹಾಕೊಳ್ಬೇಕು ಅಂತ. ನಾನು ಹಾಕೊಂಡಿಲ್ಲ. ಅಲ್ಲಿ ಸುಮ್ಮನೆ ಸ್ವಲ್ಪ ದಿನ ಹಿಂದೆ ಲೈಟಾಗಿ ಹನಿ ಥರ ಬಿತ್ತು ಅಷ್ಟೇ. ಇಲ್ಲಿ ಮುಂದೆ ಬಂದರೆ ಮಳೆನೇ ಇಲ್ಲ. ಅದಕ್ಕೆ ವೆಯ್ಟ್ ಮಾಡ್ತಾ ಇದ್ದೀನಿ ಬರಲಿ ಅಂತ. ಈ ಬ್ರಿಡ್ಜ್ ನೋಡಿ ಎಷ್ಟು ಸಾಕಾಗ ಅಂತ ಇದೆ. ಅಲ್ಲಿಂದ ಇಲ್ಲಿವರೆಗೂ ಕಂಪ್ಲೀಟ್ ಬ್ರಿಡ್ಜ್ ಇದೆ. ಅದು ಸಾಕಾಗಿದೆಯಲ್ಲ. ಫೈನಲಿ ರೈನ್ ಗೇರ್ ಎಲ್ಲ ಹಾಕೊಂಡು ಫುಲ್ ಪ್ರಿಪೇರ್ ಆಗಿದ್ದೀರಿ. ಇವಾಗ ಮಳೆ ಎಲ್ಲ ತುಫಾನ್ ಬಂದ್ರು ಇವಾಗ ಯಾರು ಭಯ ಬೀಳಲ್ಲ. ಹೋಗ್ತಾ ಇರೋದೆ, ನುಗ್ತಾ ಇರೋದೆ, ಸೀಳ್ತಾ ಇರೋದೆ. ಇನ್ನ ನಮಗೊಂದು ಫ್ಯೂಯಲ್ ಸ್ಟಾಪ್ ಬೇಕು. ಬೇಗ ಪೆಟ್ರೋಲ್ ಪಂಪ್ ಅಂತ ಕಾಣಿಸ್ಬಿಟ್ರೆ ಮನ್ಸ್ಕೊಂಡು ನೆಮ್ಮದಿ. 40 ಕಿಲೋಮೀಟರ್ ಆಯ್ತು ಅಷ್ಟೇ ರೇಂಜ್. ಇನ್ನ ಇಲ್ಲಿ ಪೆಟ್ರೋಲ್ ಇಲ್ಲ ಅಂತ ಮಾತ್ರ ಅನ್ಬೇಡ್ರಪ್ಪ ಸ್ವಾಮಿ. ಫುಲ್ ಟ್ಯಾಂಕ್. ಆಗಿದೆ 912 rupees. ಈ ಕಡೆ ಲೈಟ್ ಆಗಿ ನೀರಿದೆ, ಬಟ್ ಎಲ್ಲ ತೋಪೆ. ಓಹೋ, ಇದು ನೋಡಿ ಫುಲ್ ಕಾಡ್ ತರ ಇದೆ. ಘಾಟ್ ಸೆಷನ್ ವೈಟ್ ಮಾಡ್ತಾ ಇದ್ದೀನಿ. ಒಳ್ಳೆ ಮಜಾ ಇರುತ್ತೆ ಘಾಟ್ ಸೆಷನ್ ಅಲ್ಲಿ. ರವಿಚಂದ್ರನ್ ದ ಕಿಂಗ್ ಮೇಕರ್ ಬಾಸ್ ಅಂತೆ. ಫುಲ್ ಅಪ್ಪಟ ಅಭಿಮಾನಿ ಇರಬೇಕು ರವಿಚಂದ್ರನ್ಗೆ. ಈ ಕೆರೆ ನೋಡಿ ಏನ್ ಸಖತ್ತಾಗಿದೆ. ಕೆರೆ ಹತ್ ಕಡೆ ಮನೆಗಳು. ಆ ಹೆಂಚಿನ ಮನೆ ಇದೆ ನೋಡಿ, 1 ಮತ್ತೆ ಇದು 2 ವಿಂಟೇಜ್ ಫೀಲ್ ಕೊಡ್ತಾ ಇದೆ. ಅವ್ರಿಗೆಲ್ಲ ಇದೊಂದು ಒಳ್ಳೆ ವ್ಯೂ, ಸಕ್ಕತ್ತಾಗಿರುತ್ತೆ. ಬಾಲ್ಕನಿಯಲ್ಲಿ ನಿಂತ್ಕೊಂಡು ಕೆರೆ ನೋಡ್ಕೊಂಡು ಕಾಫಿ ಕುಡಿತಾ ಇದ್ರೆ ಈ ವ್ಯೂ ನೋಡಿ ಏನ್ ಸಖತ್ತಾಗಿದೆ. ಈ ಘಾಟ್ ಸ್ಟೇಷನ್ ಅಲ್ಲಿ ಬರೋ ಫೀಲು ನೆಕ್ಸ್ಟ್ ಲೆವೆಲ್. ಯಾವುದೋ ಸ್ವರ್ಗದಲ್ಲಿ ಬೈಕ್ ರೈಡ್ ಮಾಡ್ದಂಗಿದೆ. ಏನ್ ಸಖತ್ತಾಗಿದೆ ನೋಡಿ. ಟ್ರಿಪ್ಪಿಗೆ ಬಂದು ನಮ್ಮ ಬಾಯ್ಸ್ದು ವಿಡಿಯೋ ಹಿಡಿದಿಲ್ಲ ಅಂದ್ರೆ ಹಿಂಗೆ ತೋರಿಸ್ಬೇಕಲ್ವ ಎಲ್ಲರೂ ಹೆಂಗ್ ಹೋಗ್ತಾ ಇದೀವಿ ಅಂತ. ಕ್ಯಾಮಿಯೋ ಮಿಸ್ಟರ್ ಭರತ್ ಡಿಬಾಸ್ ಫ್ಯಾನ್, ಮಿಸ್ಟರ್ ವಿನೋದ್ ಭರತ್ಗೆ ಡಿಬಾಸ್ ಫ್ಯಾನ್ ಅಂತ ನೆನಪಿಸ್ತಾ ಇರ್ತಾನೆ ಯಾವಾಗಲೂ. ಪ್ರವೀಣ್, ಈ ವಿಡಿಯೋ ಏನಾದ್ರು ನೋಡ್ತಾ ಇದ್ರೆ ನಿನ್ಗೇನೆ ನೆಕ್ಸ್ಟ್ ಟೈಮ್ ನೀನ್ ಗಾಡಿಯಲ್ಲಿ ಬಾ ನಮ್ಮ ಜೊತೆ, ಅವಾಗ ಗೊತ್ತಾಗುತ್ತೆ. ಕಾರು ಅನ್ನೋದಲ್ಲ, ಸೋಲ್. ಗಾಡಿಯಲ್ಲಿ ಬಂದ್ರೆ ಗೊತ್ತಾಗುತ್ತೆ ಬ್ರೋ, ಆಕ್ಚುಯಲ್ ಸೋಲ್ ಫೀಲ್ ಆಗುತ್ತೆ. ಬಾ ಬ್ರೋ ನೀನು ನಮ್ಮ ಜೊತೆ. ಇನ್ನೇನು ಘಾಟ್ ಸೆಷನ್ ಶುರು ಆಗಲಿದೆ. ಲೈಟ್ ಆಗಿ ಒಂದ್ ಸ್ವಲ್ಪ ಫೋಟೋ ಶೂಟ್ ಮಾಡಿದ್ವಿ, ಚೆನ್ನಾಗಿದೆ ಅಂತ ಅನ್ಕೊಳ್ತೀನಿ. ಇನ್ಸ್ಟಾಗ್ರಾಮಲ್ಲೂ ಪೋಸ್ಟ್ ಮಾಡ್ತೀನಿ. ಇನ್ ಕೇಸ್ ಯಾರಾದ್ರೂ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ತಾ ಇಲ್ಲ ಅಂದ್ರೆ ಇನ್ಸ್ಟಾಗ್ರಾಮಲ್ಲೂ ಫಾಲೋ ಮಾಡಿ. ಫೈನಲಿ ಮಳೆ ಅಂತ ನಿಂತ್ಕೊಂಡಿದೆ, ಲೈಟ್ ಆಗಿ ಹನಿ ಬೀಳ್ತಾ ಇದೆ ಅಷ್ಟೇ. ಏನ್ ವ್ಯೂ ಇದೆ ನೋಡಿ, ಇದು ಒಳ್ಳೆ ಬ್ಯಾಕ್ ಗ್ರೌಂಡು. ಮಳೆ ಬರೋದು ಪ್ರಾಬ್ಲಮ್ ಅಲ್ಲ, ಮಳೆ ಬಂದ್ರೆ ವ್ಲಾಗ್ ಮಾಡೋಕ್ಕಾಗಲ್ಲ, ಕ್ಯಾಮ್ರಾನ ಎತ್ತಿಡ್ಬೇಕಾಗತ್ತೆ. ಸ್ವಲ್ಪ ಹೊತ್ತು ಈ ಘಾಟ್ ಸೆಷನ್ ಎಂಜಾಯ್ ಮಾಡಿ ಒಂದು ಒಳ್ಳೆ ಮ್ಯೂಸಿಕ್ ಹಾಕ್ತೀನಿ. ಆ ಹೆಂಚಿನ ಮನೆ ಅಲ್ಲಿ ಆ ತರ ಒಂದ್ ಮನೆ ಕಟ್ಕೋಬೇಕು ಇಂಥ ಜಾಗದಲ್ಲಿ. ಸಖತ್. ಮಳೆ ಬಿಸಿಲು ಎರಡೂ ಮಿಕ್ಸ್ ಆಗಿ ಬರ್ತಾ ಇದೆ. ಇಲ್ಲೆಲ್ಲ ಅಡಿಕೆ ಮತ್ತೆ ರಬ್ಬರ್ ಅದೆಲ್ಲ ತುಂಬಾ ಜಾಸ್ತಿ ಮಾಡ್ತಾರೆ. ಮಾನ್ಸೂನ್ ಸೀಸನ್ ರೈಟ್ ಸೈಡ್ ಒಂಥರ ಅದನ್ನ ಎಕ್ಸ್ಪ್ರೆಸ್ ಮಾಡೋಕೆ ಆಗಲ್ಲ, ಅಷ್ಟು ಚಂದ ಅದು. ಈ ಸ್ಟ್ರೆಚ್ ನೋಡಿ ಏನ್ ಸಖತ್ತಾಗಿದೆ. ಫುಲ್ ಗ್ರೀನ್ರಿ, ಚಿಕ್ಕ ರೋಡ್, ಸಖತ್ತಾಗಿದೆ. ಶಿವಮೊಗ್ಗ ಜೋರಾಗೆ ಬರ್ತಾ ಇದೆ ಮಳೆ. ಕ್ಯಾಮ್ರಲ್ಲಿ ಗೊತ್ತಾಗ್ತಾ ಇದೆಯೋ ಇಲ್ಲೋ ನನಗೆ ಐಡಿಯಾ ಇಲ್ಲ, ಬಟ್ ಜೋರಾಗೆ ಬರ್ತಾ ಇದೆ. ಏನ್ ಸಕ್ಕತ್ತಾಗಿದೆ ಗುರು. ಇದನ್ನ ಹೇಳೋದಕ್ಕಿಂತ ನಿಜವಾಗ್ಲು ಎಲ್ಲರೂ ಪರ್ಸ್ನಲ್ ಆಗಿ ಎಕ್ಸ್ಪೀರಿಯನ್ಸ್ ಮಾಡಿದ್ರೇನೆ ಗೊತ್ತಾಗೋದು. ನಿಜವಾಗ್ಲು ಏನ್ ಸಕ್ಕತ್ತಾಗಿದೆ ಗೊತ್ತಾ. ಈ ವೆದರು, ಈ ಮಳೆ, ಈ ನೇಚರ್ ಮಧ್ಯ ಪ್ಲಸ್ ಘಾಟ್ ಸೆಷನ್ನು, ಕ್ರೇಜಿ ಕಾಂಬಿನೇಷನ್. ಬ್ಯೂಟಿ ವಿತ್ ಬ್ರೈನ್ಸ್ ಅಂತಾರಲ್ವಾ, ಅದಕ್ಕಿಂತಲೂ ಡೆಡ್ಲಿಯೆಸ್ಟ್ ಕಾಂಬಿನೇಷನ್ ಇದೆಲ್ಲ. ಇಲ್ಲೆಲ್ಲ ಲಾಸ್ಟ್ ಟೈಮ್ ಬಂದಾಗ ರೋಡ್ ಕಿತ್ತೋಗಿತ್ತು, ರೋಡ್ ಹಾಕಿದಾರೆ ಪರವಾಗಿಲ್ಲ. ಕ್ಯಾಮ್ರಲ್ಲಿ ಚಾರ್ಜ್ ಖಾಲಿ ಹೋಗಿತ್ತು, ಚಾರ್ಜ್ ಹಾಕಿದ್ದೆ. ಈಗ ಈ ವ್ಯೂ ನೋಡಿ ಏನ್ ಸಖತ್ತಾಗಿದೆ. ಫುಲ್ ತಿಕ್ಕ ಗ್ರೀನು, ಏನೋ ಗ್ರೀನ್ ಅಂತಾರೆ ಇದನ್ನ, ಎಷ್ಟು ಡಾರ್ಕ್ ಗ್ರೀನು, ಏನ್ ಸಖತ್ತಾಗಿದೆ ನೋಡಿ. ಫುಲ್ ತಿಕ್ಕ ಫಾರೆಸ್ಟ್ ತರ ಇದೆ. ಇನ್ನು ನಮ್ಮ ರೆಸಾರ್ಟ್ಗೆ 16 ಕಿಲೋಮೀಟರ್ ಇದೆ. ಹಲ್ದೂರ್ ಹೊಸಳ್ಳಿ ಅಂತೆ ಊರ ಹೆಸರು. ಈ ಕಡೆ ಎಲ್ಲ ಇನ್ನು ಜಿಪ್ಸಿಗಳೇ ಅನ್ಕೊಂತೀನಿ, ಎಲ್ಲ ಮನೆಗೊಂದು ಜಿಪ್ಸಿ. ಬಟ್ ಅಂಗಡಿಗಳೇ ಇಲ್ಲ ಇಲ್ಲಿ. ಇವರೆಲ್ಲ ಹೆಂಗ್ ಬದುಕ್ತಾರೆ ಅಂತ ನನಗೆ ಅರ್ಥನೇ ಆಗ್ತಾ ಇಲ್ಲ. ಒಂದು ಅಂಗಡಿ ಕಾಣಿಸ್ತಾ ಇಲ್ಲ ರೋಡ್ ಸೈಡು. ಈ ಮನೆಗಳು ಮಾತ್ರ ಏನ್ ಸಖತ್ತಾಗಿದೆ ನೋಡಿ.
ಒಂಥರ ಚೆನ್ನಾಗಿರ್ತವೆ ಈ ಮನೆಗಳು. ಫೈನಲಿ ನಾವು ನಮ್ಮ ರೆಸಾರ್ಟ್ ರೋಡ್ನ ರೀಚ್ ಆದ್ವಿ. ಈ ರೋಡ್ ನೋಡಿ ಏನು ಸಖತ್ತಾಗಿದೆ. ಒಂದು ಟ್ರ್ಯಾಕ್ಟರ್ ಕೆಲಸ ಮಾಡ್ತಾ ಇತ್ತು. ಫುಲ್ ಅದನ್ನ ಓವರ್ಟೇಕ್ ಮಾಡ್ಕೊಂಡು ಮುಂದೆ ಹೋದೆ. ಈ ಚಿಕ್ಕ ರೋಡಲ್ಲಿ ಬ್ಯೂಟಿಫುಲ್ ಗ್ರೀನ್ರಿ ಏನು ಸಖತ್ತಾಗಿ ಕಾಣ್ತಾ ಇದೆ ನೋಡಿ. ನಾನಂತೂ ಫುಲ್ಲು ಅದನ್ನೇ ನೋಡಿಕೊಂಡು, ಆ ಬ್ಯೂಟಿನ ನೋಡಿಕೊಂಡು ಫುಲ್ ಜೋಶಲ್ಲಿ ಹೋಗ್ತಾ ಇದ್ದೆ. ಇಲ್ಲಿ ನಿಂತಿದಾರಲ್ವಾ ಇವರೇ ನಮ್ಮ ರೆಸಾರ್ಟಿನ ಓನರು. ಅವ್ರು ನಮ್ಮ ಬೆಂಗಳೂರವರೇ. ಪ್ಲಸ್ ಈ ರೆಸಾರ್ಟ್ ಎಂಟ್ರಿ ನೋಡಿ ಏನು ಗ್ರ್ಯಾಂಡ್ ಆಗಿತ್ತು. ಏಕರ್ ಫೈ ಅಂತ ಫುಲ್ ಸಖತ್ ಆಫ್ ರೋಡಿಂಗ್ ಫುಲ್ ಕಲ್ಗಳಲ್ಲಿತ್ತು. ಇಲ್ಲಿ ಲೆಫ್ಟಲ್ಲೇ ಪಾರ್ಕಿಂಗ್ ಇರೋದು, ಬಟ್ ನಾನು ಪಾರ್ಕ್ ಮಾಡಲಿಲ್ಲ ಅಲ್ಲಿ. ನಮ್ಮ ರೆಸಾರ್ಟ್ನ ಒಂದು ರೌಂಡ್ ಹಾಕೋಣ ಅಂತ ನಾನು ಹಂಗೆ ಮೇಲೆ ಹೋದೆ. ಇಲ್ಲಿ ಫುಲ್ ನೋಡಿ ಸೆಟಪ್ ಮಾಡಿ ಫುಲ್ ಕ್ಲೀನಾಗಿ ಇಟ್ಟಿದ್ರು. ಎಲ್ಲಿ ನೋಡಿದ್ರು ಗ್ರೀನ್ರಿ. ಕಾಡು ಮಧ್ಯದಲ್ಲಿದೆ ಆಲ್ಮೋಸ್ಟ್. ನಮ್ಮ ಎದುರುಗಡೆ ಕಾಣ್ತಾ ಇರೋದು ಕಿಚನ್ನು, ಲೆಫ್ಟ್ ಸೈಡಲ್ಲಿ ಇರೋದು ನಮ್ಮ ರೂಮ್ಸು, ಬಾಲ್ಕನಿ ಎಲ್ಲ ಅಲ್ಲೇ ಇರೋದು. ನೆಕ್ಸ್ಟ್ ವೀಡಿಯೋಸಲ್ಲಿ ನಾನು ನಿಮಗೆ ಕಂಪ್ಲೀಟ್ ವೀಡಿಯೋ ಅಲ್ಲಿ ನಿಮಗೆ ಹೆಂಗಿದೆ ನಮ್ಮ ರೆಸಾರ್ಟ್ ಅಂತ ತೋರಿಸ್ತೀನಿ. ಅಂಟಿಲ್ ದೆನ್ ಬಿ ಸೇಫ್, ರೈಡ್ ಸೇಫ್, ಹೆಲ್ಮೆಟ್ ಇಲ್ಲದ ರೈಡ್ ಮಾಡೋಕ್ಕೆ ಹೋಗಬೇಡಿ. ಈ ವಿಡಿಯೋನ ಇಲ್ಲಿವರೆಗೂ ನೋಡಿದರೆ ಥ್ಯಾಂಕ್ ಯು ಸೋ ಮಚ್. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾನು ನಿಮ್ಮ ಕನ್ನಡಿಗ. ಬಾಯ್ ಬಾಯ್, ಸೈನಿಂಗ್ ಆಫ್. ಒಳಗೋಗುತ್ತಾ ಕೆಳಗೆನಾ? ಹಾಂ ಸರ್ ಹೇಳಿ. ಹಾಂ ಬಂದೆ ಬಂದೆ ಬಂದೆ. ಓಕೆ ಓಕೆ ಓಕೆ.